अभी पिक्चर बाकी ಇವತ್ತು ಚಿಂಚಲಿಯಲ್ಲಿ ಗದಗಲ್ಲಿ ಇವತ್ತು ಶಿರಟ್ಟಿ ವಿಧಾನಸಭಾ ಶಿರಟ್ಟಿಯಲ್ಲಿ ಸಂಬಂಧ ಇಲ್ಲದ ಬಂದು ಈ ತರ ವ್ಯಕ್ತಿ ಈ ತರ ಒಬ್ಬ ಕಿರುಕುಳವನ್ನ ಒಬ್ಬ ಶಾಸಕರಿಗೆ ಕಿರುಕುಳವನ್ನು ನೀಡುವಂತ ಕೆಲಸ ಮಾಡ್ತಾರೆ. ನಾವು ಕುಂದುಗೊಟ್ಟುಗಳಿದ್ದಂತ ಜನರಿಗೂ ಭೇಟಿಯಾಗಿ ನಮ್ಮ ಬಿಜೆಪಿ ಕಾರ್ಯಕ್ರಮ ಬಿಜಿ ರಾಮಜಿ ಕುರಿತು ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಅವಾಗ ಇವರು ಬಂದು ಏಕೆಂದ್ರೆ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ. ಒಬ್ಬ ದಲಿತ ನಾಯಕನಿಗೆ ಒಬ್ಬ ವಿದ್ಯಾವಂತನಿಗೆ ಇವತ್ತು ರಾಜ್ಯದಲ್ಲಿ ಇವತ್ತು ಶಿರಟ್ಟಿ ವಿಧಾನಸಭಾ ಕ್ಷೇತ್ರವನ್ನು ಇವತ್ತು ತೋರಿಸ್ಕೊಟ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಚಂದ್ರಲಮಾಣಿ ಅವರು. ಅಂಥವ್ರನ್ನ ನೀವು ಇವತ್ತು ಈ ಥರದ ಕಿರುಕುಳವನ್ನು ಒಬ್ಬ ವಿದ್ಯಾವಂತನ ಒಬ್ಬನ ಬಡವಣ್ಣನ ಈ ಥರ ಕಿರುಕುಳವನ್ನು ಮಾಡಿ ಇವತ್ತು ನಿಮ್ಮ ರಾಜಕೀಯ ತೀಟಿಸಿಯನ್ನು ತೀರಿಸ್ಕೊಳ್ಳಕ್ಕೆ ಈ ಥರ ನೀವು ಮಾಡಂತಿರಲ್ಲ, ಇದು ಖಂಡನೀಯ. ಇವತ್ತು ನಿಮಗೆ ದೇವ್ರು ಶಾಪ ಕೊಡ್ತಾನೆ ಎಚ್ ಕೆ ಪಾಟೀಲ್ರೆ. ಮುಂದೊಂದು ದಿನ ಎಲ್ಲರೂ ಒಟ್ಟಾಗಿ ನಿಮ್ಮನ್ನ ಸೋಲಿಸುವಂತ ಕೆಲಸ ಮಾಡ್ತೀವಿ. ನಿಮಗೆ ನೋಡ್ರಿ ಎಲ್ಲ ಇದು ತಕ್ಕ ಪಾಠವನ್ನ ಗದಗ ಜಿಲ್ಲೆ ಜನತೆ ಎಚ್ ಕೆ ಪಾಟೀಲ್ರಿಗೆ ನಿಮಗೆ ತಿಳಿಸ್ತಾರೆ. ಯಾವುದೇ ರೀತಿ ಅದನ್ನ ಅಳ್ಕೊಳ್ತೀವಿ. ನಮ್ಮ ಶಾಸಕರು ಅಂತವ್ರಲ್ಲ, ನಮ್ಮ ಶಾಸಕರೊಳಗೆ ಅತಿ ನಾವು ಒಳ್ಳೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಅದರೊಳಗೆ ಎರಡು ಮಾತಿಲ್ಲ. ನಮ್ಮ ಶಾಸಕರ ವೇಗವನ್ನ ತಡೀಲಿಕ್ಕೆ ಇವರು ಈ ತರ ಬ್ರೇಕ್ ಅನ್ನು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಜಿಲ್ಲೆ ಒಳಗೆ ನಮ್ಮ ಶಾಸಕರು ವೇಗವಾಗಿ ಕೆಲಸ ಮಾಡೋದನ್ನ ಇವರಿಗೆ ನೋಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಕಾಂಗ್ರೆಸ್ಸಿನ ಒಂದು ಕಾಂಟ್ರಾಕ್ಟರ್ಗಳ ಮೂಲಕ ಈ ತರ ಒಂದು ಕೆಲಸವನ್ನ ದೊಡ್ಡ ಷಡ್ಯಂತ್ರದ ಮಾಡಿ ಇವತ್ತು ನಮ್ಮ ಶಾಸಕರಿಗೆ ಕಪ್ಪು ಚುಕ್ಕಿ ತರುವಂತ ಕೆಲಸ ಮಾಡಿದ್ದಾರೆ. ಹೌದು ಸರ್, ಹೌದು. ಇದ್ರಾಗ ಟೆಂಡರ್ ಹಾಕೋದ್ರೊಳಗೆ ಏನ್ ಮಾಡ್ತಾ ಇದ್ರೆ ಎಲ್ಲ ನಿಮಗೆಲ್ಲ ಗೊತ್ತಿದೆ. ಅದನ್ನ ಸಂದರ್ಭ ಬಂದ್ರೆ ನಾವೆಲ್ಲ ಬಿಚ್ಚಿ ಹೇಳ್ತೀವಿ ಸರ್. ಅಲ್ಲ ಸರ್, ಈಗ ಅವರು ವೈದ್ಯಾಧಿಕಾರಿ ಆದಂತ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತರು ದಾಳಿ ಆಗಿತ್ತು. ಆಗ್ಲೇ ಎಚ್ಚೆತ್ಕೋಬೋದಿತ್ತಲ್ಲ ಅವರು. ಇಲ್ಲ ಸರ್, ಅದು ವೈದ್ಯಾಧಿಕಾರಿಗಳು ಇದ್ದಾಗ ದಾಳಿ ಆಗಿರೋದು ದಾಳಿ ಅಲ್ಲ ಸರ್. ಅದು ಹಾಸ್ಪಿಟಲ್ ಮೇಂಟೈನ್ ಮಾಡ್ಬೇಕಾದ್ರೆ ಜನರಲ್ ಚೆಕಪ್ ಮಾಡ್ಬೇಕಾದ್ರೆ ಲೋಕಾಯುಕ್ತರು ಭೇಟಿ ಮಾಡಿದಾಗ ಏನೋ ಒಂದು ಲೋಪದೋಷ, ₹5 10 ರೂಪಾಯಿ ಒಂದು ಚೀಟಿ ಸಂಬಂಧ ಅದು ಲೋಪ ಆಗಿತ್ತು. ಅದನ್ನ ಇದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ. ಇದನ್ನ ಹುನ್ನಾರ ಬಹಳ ದಿವಸದಿಂದ ಇವರಿಗೆ ಒಂದು ಹೆಣದು ಇವತ್ತು ನಮ್ಮ ಶಾಸಕರಿಗೆ ಕಪ್ಪ ಚುಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಸರ್? ಅದು ಹೇಳಿದಲ್ಲ, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಶಾಸಕರ ನಡೆಯನ್ನ ತಡಿಲಿಕ್ಕೆ ಇವತ್ತಿನ ದಿವಸ ಕಾಂಗ್ರೆಸ್ಸಿನ ಎಲ್ಲ ಕುತಂತ್ರಿಗಳು ಇವತ್ತು ಕುತಂತ್ರ ಮಾಡಿ ನಮ್ಮ ಇದು ಯಾವುದೇ ರೀತಿ ಏನಾಗುದಿಲ್ಲ. ಮುಂದೆ ನಮ್ಮ ಶಾಸಕರ ಒಂದು ವೇಗವನ್ನು ತಡಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ನಿಷ್ಕಳಂಕ ಮನುಷ್ಯ ನಮ್ಗೆ ಗೊತ್ತಿದೆ. ಯಾವುದೇ ರೀತಿ ಯಾವುದರಿಂದ ಏನು ಮಾಡಕ್ಕಾಗಲ್ಲ. ನಮ್ಮ ಶಾಸಕರು ಸರ್, ಅದು ಲೋಕಾಯುಕ್ತ ಪ್ರೊಸೀಜರ್ ಏನಿದೆ ಅವ್ರು ಮಾಡ್ಲಿ. ಮುಂದಿನ ನಡೆಯನ್ನು ನಾವು ಕಾನೂನು ಮಗ ನಾವು ಏನ್ ಮಾಡ್ಬೇಕಂದ್ರೆ ನಾವು ಹೋರಾಟ ಮಾಡಿ.